ಪೊಲೀಸರ ಕೈ ಸೇರಿದ ರೇಣುಕಾಸ್ವಾಮಿ ಪೋಸ್ಟ್ಮಾರ್ಟಂ ರಿಪೋರ್ಟ್. ಕಾಕಿ ಕೈ ಸೇರಿದ ಮರಣೋತ್ತರ ವರದಿಯಲ್ಲಿ ಸ್ಫೋಟಕ ಅಂಶ ಬಯಲು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ರೇಣುಕಾಸ್ವಾಮಿ ಶವ ಪರೀಕ್ಷೆ ನಡೆದಿತ್ತು. ವೈದ್ಯಾಧಿಕಾರಿಗಳಿಂದ ವರದಿ ಸಂಗ್ರಹಿಸಿದ ತನಿಖಾಧಿಕಾರಿಗಳು. ರಿಪೋರ್ಟ್ನಲ್ಲಿ ಕೊಲೆಯ ಸಂಪೂರ್ಣ ಮಾಹಿತಿಯನ್ನು ಉಲ್ಲೇಖ. ಸುಮಾರು 4 ರಿಂದ 5 ಗಂಟೆಗಳ ಕಾಲ ಚಿತ್ರಹಿಂಸೆ ನೀಡಿ ಸ್ವಾಮಿ ಹತ್ಯೆ ಮಾಡಿದ್ದಾರೆ. ವಿಪರೀತ ಹೊಡೆತಗಳಿಂದ ಗಂಭೀರವಾಗಿ ಗಾಯಗೊಂಡ ರೇಣುಕಾಸ್ವಾಮಿ ನೋವು ತಾಳಲಾರದೆ ಸಾವು. ದೇಹದಲ್ಲಿ ಅಲ್ಲಲ್ಲಿ ತೀವ್ರ ಸ್ವರೂಪದ ಗಾಯ, ಮೂಳೆಗಳು ಸಹ ಮುರಿತ. ಹಲ್ಲೆ ನಡೆದ ದಿನ ಸಂಜೆ 6 ರಿಂದ 7 ಗಂಟೆಯ ನಡುವೆ ಸ್ವಾಮಿ ಪ್ರಾಣ ಹೋಗಿದೆ. ಮರಣೋತ್ತರ ಪರೀಕ್ಷಾ ರಿಪೋರ್ಟ್ನಲ್ಲಿ ಸ್ಫೋಟಕ ಮಾಹಿತಿ ಉಲ್ಲೇಖ. ನರಳಿ ಸತ್ತ ಸ್ವಾಮಿ ಪೋಸ್ಟ್ಮಾರ್ಟಂ ರಿಪೋರ್ಟ್ ಪೊಲೀಸರ ಕೈಗೆ. ಪೊಲೀಸರ ಕೈ ಸೇರಿದ ರೇಣುಕಾಸ್ವಾಮಿ ಪೋಸ್ಟ್ಮಾರ್ಟಂ ರಿಪೋರ್ಟ್. ಕಾಕಿ ಕೈ ಸೇರಿದ ಮರಣೋತ್ತರ ವರದಿಯಲ್ಲಿ ಸ್ಫೋಟಕ ಅಂಶ ಬಯಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ರೇಣುಕಾಸ್ವಾಮಿ ಶವ ಪರೀಕ್ಷೆ ನಡೆದಿತ್ತು. ವೈದ್ಯಾಧಿಕಾರಿಗಳು ರಿಪೋರ್ಟ್ನಲ್ಲಿ ಕೊಲೆಯ ಸಂಪೂರ್ಣ ಮಾಹಿತಿಯನ್ನು ಉಲ್ಲೇಖಿಸಿದ್ದಾರೆ. ಸುಮಾರು 4 ರಿಂದ 5 ಗಂಟೆಗಳ ಕಾಲ ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ನೀಡಿದ್ದಾರೆ. ವಿಪರೀತ ಹೊಡೆತಗಳಿಂದ ಗಂಭೀರವಾಗಿ ಗಾಯಗೊಂಡ ರೇಣುಕಾಸ್ವಾಮಿ ನೋವು ತಾಳಲಾರದೆ ಸಾವನ್ನಪ್ಪಿದ್ದಾರೆ. ದೇಹದಲ್ಲಿ ತೀವ್ರ ಸ್ವರೂಪದ ಗಾಯ, ಮೂಳೆಗಳು ಸಹ ಮುರಿದಿದ್ವಂತೆ. ಹಲ್ಲೆ ನಡೆದ ದಿನ ಸಂಜೆ 6 ರಿಂದ 7 ಗಂಟೆಯ ನಡುವೆ ಸ್ವಾಮಿ ಪ್ರಾಣ ಹೋಗಿದೆ. ಮರಣೋತ್ತರ ಪರೀಕ್ಷಾ ರಿಪೋರ್ಟ್ನಲ್ಲಿ ಸ್ಫೋಟಕ ಮಾಹಿತಿ ಉಲ್ಲೇಖವಾಗಿದೆ.